ನಮಸ್ತೆ ಸ್ನೇಹಿತರೆ. 2025 ಎಸ್ ಎಲ್ ಸಿ ಪರೀಕ್ಷೆ 1ರ ಫಲಿತಾಂಶ ಬಂದಾಗಿದೆ. ಈಗ ಎಸ್ ಎಲ್ ಸಿ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತಹ ವೇಳಾಪಟ್ಟಿಯನ್ನು KCAB ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಟ್ಟಿದ್ದಾರೆ. 26/5/25ರಂದು ಕನ್ನಡ ಇದೆ, 27/5/2025ರಂದು ಗಣಿತ ಇದೆ, 28/5/2025ರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ಇದೆ. ದಿನಾಂಕ 28/5/2025ರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ, 29/5/2025ರಂದು ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಇದೆ, 30/5/2025ರಂದು ತೃತೀಯ ಭಾಷೆ ಅಂದರೆ ಹಿಂದಿ, NCERT, ಹಿಂದಿ, ಕನ್ನಡ, ಇಂಗ್ಲೀಷ್, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಈ ಥರ ತೃತೀಯ ಭಾಷೆಗೆ ಸಂಬಂಧಪಟ್ಟಂಥ ಪೇಪರ್ಗಳಿದ್ದಾವೆ. ಹಾಗೆಯೇ NSQF ವಿಷಯಗಳು ಸಹ ದಿನಾಂಕ 30/5/2025ರಂದೇ ಇದ್ದಾವೆ. ಮಾಹಿತಿ ತಂತ್ರಜ್ಞಾನ, ರೀಟೈಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಅಪೆರಲ್, ಮೇಡ್, ಆ್ಯಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್, ಹಾಗೆಯೇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ಗಳು. ಹಾಗೆಯೇ ದಿನಾಂಕ 31/5/2025 ಶನಿವಾರ ಕೋರ್ ಸಬ್ಜೆಕ್ಟ್ ವಿಜ್ಞಾನ ಇದೆ, ರಾಜ್ಯಶಾಸ್ತ್ರ ಇದೆ, ಹಿಂದೂಸ್ತಾನಿ ಸಂಗೀತ ಇದೆ, ಕರ್ನಾಟಕ ಸಂಗೀತ ಇದೆ. ಸ್ನೇಹಿತರೆ, ದಯವಿಟ್ಟು ಇದನ್ನು ನಿಮ್ಮ ಉಪಯೋಗಕ್ಕೆ ಮತ್ತು ವೇಳಾಪಟ್ಟಿಯು ಸಹ ಸಮಯ ಎಷ್ಟರಿಂದ ಎಷ್ಟು ಅಂತ ಹೇಳಿ ನೀವು ಗಮನಿಸ್ಕೋಬಹುದು. ಪ್ರತಿದಿನ 10 ಗಂಟೆಯಿಂದ 1:15ರವರೆಗೆ ಒಟ್ಟು 3 ಗಂಟೆ 15 ನಿಮಿಷಗಳ ಕಾಲಾವಧಿಯಲ್ಲಿ ಎಕ್ಸಾಮ್ ನಡೆಯುತ್ತೆ. ಹಿಂದಿ ಮತ್ತು ಇಂಗ್ಲೀಷ್ ವಿಷಯಗಳಿಗೆ ಮಾತ್ರ 10 ಗಂಟೆಯಿಂದ 1 ಗಂಟೆಯವರೆಗೂ ಎಕ್ಸಾಮ್ ಇರುತ್ತೆ. ಈ ಒಂದು ವೇಳಾಪಟ್ಟಿಯನ್ನು ನೀವು ಸದುಪಯೋಗಪಡಿಸ್ಕೋಬೇಕು ಫ್ರೆಂಡ್ಸ್. ಥ್ಯಾಂಕ್ಸ್.